ಹಲೋ ಗೈಸ್, ಇವತ್ತು ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲ್. ಒಂದು ಬಟ್ಲು ಸಕ್ಕರೆ, ಅದಕ್ಕೆ ಹುರಿದಿರೋ ಶಾವಿಗೆ, ಹಾಗೆ ಗೋಡಂಬಿ ದ್ರಾಕ್ಷಿ, ಹಾಲು, ಏಲಕ್ಕಿ ಶುಂಠಿ ಪುಡಿ, ಹಾಗೆ ತುಪ್ಪ. ಇವಾಗ ಏಲಕ್ಕಿ ಲವಂಗ ಎಲ್ಲ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸೈಡಿಗೆ ತೆಗೆದಿಟ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ತುಪ್ಪ 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಅದಾದಮೇಲೆ ಗೋಡಂಬಿ ದ್ರಾಕ್ಷಿನ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ನೀಟಾಗಿ ಹುರ್ಕೋಬೇಕು. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಫ್ಲೇಮ್ ಬೇಕಾಗಿಲ್ಲ. ಅದಾದಮೇಲೆ ಡೈರೆಕ್ಟ್ ಅದಕ್ಕೆ ಹಾಲನ್ನ ಆ್ಯಡ್ ಮಾಡೋಣ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡ್ಕೊಂಡು ಹಾಕೋಬೋದು. ನಾನಿಲ್ಲಿ ಒಂದೂವರೆ ಬಟ್ಲನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾವು ನೀರು ಕೂಡ ಆ್ಯಡ್ ಮಾಡ್ಕೋತೀವಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮಗೆ ಬೇಕು ಅನಿಸಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ 1 ಬಟ್ಲು ಸಕ್ಕರೆ ನೀವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಆ್ಯಡ್ ಮಾಡ್ಬೋದು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕುದಿ ಬಂದಮೇಲೆ ಶಾವಿಗೆ ಹಾಕಬೇಕು. ಶಾವಿಗೆನೂ ಅಷ್ಟೇ, ಅದು ಕನ್ಸಿಸ್ಟೆನ್ಸಿ 1 ಬಟ್ಲು ಅಥವಾ 1.5 ಬಟ್ಲು ಹಿಡಿಯುತ್ತೆ, ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ಲಾಸ್ಟಿಗೆ ಏಲಕ್ಕಿ ಶುಂಠಿ ಪುಡಿ ನೀಟಾಗಿ ಕುಟ್ಟಿದ್ವಲ್ಲ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಫ್ಲೇಮ್ನ ಆಫ್ ಮಾಡಿದ್ರೆ ಸಾಕು. ಅದಾಗೇ ಮ್ಯಾರಿನೇಟ್ ಆಗಿಬಿಡತ್ತೆ. ಒಂದು 10 ಮಿನಿಟ್ಸ್ ಬಿಟ್ಟು ಆದಮೇಲೆ ತೆಗೆದು ನೋಡಿದ್ರೆ ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ.